ಬಿಹಾರ ಸಮರಕ್ಕೆ ಮತದಾರರು ಸಾಕ್ಷಿಯಾಗಿದ್ರು. ಎನ್ಡಿಎ ಖುಷಿ ಪಡುವಂತಹ ಸಮೀಕ್ಷೆ ಈಗ ಹೊರಬಿದ್ದಿದೆ. ಹಾಗಾದ್ರೆ ನಿತೀಶ್ ಕುಮಾರ್ ಅವರು ಈ ಸಮೀಕ್ಷೆ ಖುಷಿ ಪಡೋದಾದ್ರೆ ಏನ್ ಮೋಡಿ ಮಾಡಿದ್ರು? ಆಲ್ಕೋಹಾಲ್ ವಿರುದ್ಧವಾಗಿ ಹೋರಾಡಿದ್ರು, ಮಹಿಳಾ ಮತದಾರರು ಕೈ ಹಿಡಿದ್ರ ಅನ್ನುವಂತ ಒಂದು ಪ್ರಶ್ನೆ ಕೊನೆಯದಾಗಿ. ಎಸ್, ಏನ್ ಹೇಳ್ತೀರಿ ಶಮೀವುಲ್ಲಾ ಸರ್ ಈ ಕ್ವಶನ್ಗೆ? ಈಗ ಮದ್ಯಪಾನ ನಿಷೇಧದ ಎಸ್, ಮದ್ಯಪಾನ ನಿಷೇಧ ಅನ್ನೋದು ಒಂದು ಪಾಲಿಸಿ. ಅದು ಅವರು ಅದನ್ನ ಒಂದು ಸ್ಟ್ರಾಟಜಿಯಾಗಿ ಬಳಸ್ಕೊಂಡ್ರು. ವುಮೆನ್ ವೋಟರ್ಸ್ ನ ದೃಷ್ಟಿಲಿ ಇಟ್ಕೊಂಡು ಅದನ್ನ ಬಳಸ್ಕೊಂಡ್ರು. ಬಟ್ ಒಂದು ಇಂಪಾರ್ಟೆಂಟ್ ಅಂತಂದ್ರೆ ಅಲ್ಲಿ ಎಷ್ಟರ ಮಟ್ಟಿಗೆ ಆ ಒಂದು ನಷ್ಟವನ್ನ ತುಂಬಿಕೊಂಡವ್ರ ಸರ್ಕಾರವನ್ನ ಯಶಸ್ವಿಯಾಗಿ ನಡೆಸಿದ್ರು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಈ ಚುನಾವಣೆಯ ಮೇಲೆ ಅಲ್ಲಿ ಒಂದು ವರ್ಗದ ಮತದಾರರನ್ನ ದೊಡ್ಡ ಪ್ರಮಾಣದಲ್ಲಿ ಸೆಳೆಯುವಲ್ಲಿ ಆ ಮದ್ಯಪಾನ ನಿಷೇಧ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಅನುಕೂಲನೇ ಆಗಿದೆ. ಅದರಲ್ಲೂ ವಿಶೇಷವಾಗಿ ಮಹಿಳಾ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತಗಟ್ಟೆಗೆ ಬರೋದ್ರಲ್ಲಿ ಅದು ಬಹುಶಃ ಇಂಪ್ಯಾಕ್ಟ್ ಮಾಡಿದೆ ಅಂತ ಗೊತ್ತಾಗುತ್ತೆ. ಆಕ್ಚುಲಿ ಇಲ್ಲಿ ಎರಡು ಇಂಪಾರ್ಟೆಂಟ್. ಒಂದು, ನಾನು ಆವಾಗಲೇ ಡಿಫರೆನ್ಸಸ್ 0.03 ಮಾತ್ರ ಇದೆ, ಹೆಂಗೆ ಟ್ವೀಟ್ ಆಗುತ್ತೆ ಅಂತ ಹೇಳ್ತಿದ್ದೆ. ಒಂದು, ಇವರು ಪಾಸ್ವಾನ್ ಪಾರ್ಟಿ ಬರೀ 6% ವೋಟ್ ಹೊಂದಿದೆ. LJP ಪಾಸ್ವಾನ್ ಅವರ ಪಕ್ಷ ಕಳೆದ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸಿದ ಸಂದರ್ಭದಲ್ಲಿ 6% ದೊಡ್ಡ ಪ್ರಮಾಣದಲ್ಲಿ ವೋಟ್ ಅನ್ನ ಅವರು ಪಡ್ಕೊಂಡಿದೆ. ಅವರು ಈ ಬಾರಿ NDA ಜೊತೆಗಿದ್ದಾರೆ. ಹೀಗಾಗಿ NDAಗೆ ಹೆಚ್ಚು ಸಂಖ್ಯೆಯ ಸೀಟ್ಸ್ ಗಳನ್ನ ತಂದ್ಕೊಡೋದ್ರಲ್ಲಿ ಇದು ಎಷ್ಟರ ಮಟ್ಟಿಗೆ ಆ ರಿಸಲ್ಟ್ ಅನ್ನ ಗಣನೀಯವಾಗಿ ಟಿಲ್ಟ್ ಮಾಡೋದ್ರಲ್ಲಿ ಪಾಸ್ವಾನ್ ಅವರ ಪಕ್ಷ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದು ಈ ಚುನಾವಣೆಗೆ ಒಂದು ಟರ್ನಿಂಗ್ ಪಾಯಿಂಟ್. ಎರಡನೇದು, ತುಂಬಾ ಮಹಿಳಾ ಮತದಾರರು ದೊಡ್ಡ ಸಂಖ್ಯೆನಲ್ಲಿದ್ದಾರೆ ಮತ್ತು ಯೂತ್ಸ್ ಬಂದು ದೊಡ್ಡ ಪ್ರಮಾಣದಲ್ಲಿ ವೋಟಿಂಗ್ ಮಾಡಿದ್ದಾರೆ ಮತ್ತು ಜಾಸ್ತಿ ಪ್ರಮಾಣದಲ್ಲಿ ವೋಟಿಂಗ್ ಆಗಿದೆ. ಸೊ ಈ ಜಾಸ್ತಿ ಪ್ರಮಾಣದ ವೋಟಿಂಗು ಪ್ರೋ ಇನ್ಕಂಬೆನ್ಸಿನೋ ಅಥವಾ ಆಂಟಿ ಇನ್ಕಂಬೆನ್ಸಿನೋ ಅಂತ ತೀರ್ಮಾನ ಆಗ್ಬೇಕಾಗಿದೆ. ಪ್ರೋ ಇನ್ಕಂಬೆನ್ಸಿ ಆದ್ರೆ ರಿಸಲ್ಟ್ ಬೇರೆ ಆಗುತ್ತೆ, ಆಂಟಿ ಇನ್ಕಂಬೆನ್ಸಿ ಆದ್ರೆ ರಿಸಲ್ಟ್ ಬೇರೆ ಆಗುತ್ತೆ. ಇನ್ನೂ ಕೂಡ ಶಮೀವುಲ್ಲಾ ಸರ್, ಮೈ ಲಾಸ್ಟ್ ಕ್ವಶನ್, ಕ್ಲೋಸಿಂಗ್ ಕ್ವಶನ್. ಲಾಲು ಪ್ರಸಾದ್ ಯಾದವ್ ಅವರ ಏನು ಭ್ರಷ್ಟಾಚಾರದ ಕಹಾನಿ ಇತ್ತು, ಆ ಲೆಗಸಿಯನ್ನು ಇವತ್ತೂ ಕೂಡ ಇನ್ನು RJD ಮತ್ತು ಕಾಂಗ್ರೆಸ್ಗೆ ಮೆಟ್ಟಿ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಬಿಹಾರ ನಡೀತಾ ಇದೆ. ಏನಂತ ಹೇಳ್ತೀರಿ? ಇಲ್ಲ, ಆಗ್ತಾ ಇಲ್ಲ. ಅವರ ಮೇಲಿನ ಭ್ರಷ್ಟಾಚಾರದ ಆರೋಪಗಳು, ಆ ಬ್ರ್ಯಾಂಡೆಡ್ ಜಂಗಲ್ ರಾಜ್ ಅನ್ನುವ ಬ್ರ್ಯಾಂಡ್ ಇದೆಯಲ್ಲ, ಆ ಬ್ರ್ಯಾಂಡ್ ಅನ್ನ ಮೀರಿ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಮತ್ತು ಆ ಫ್ಯೂಡಲ್ ನೇಚರ್, ಆ ಪಾರ್ಟಿಗೆ ಇರುವಂತಹ ಫ್ಯೂಡಲ್ ನೇಚರ್ ಇದೆಯಲ್ಲ, ಆ ಫ್ಯೂಡಲ್ ನೇಚರ್ ನ ಬ್ರ್ಯಾಂಡ್ ಕಳಿಸ್ಕೊಳಕ್ ಆಗಲ್ಲ. MY ಬ್ರ್ಯಾಂಡ್ ಅಂತ ಕರೀತಾರ ಅದನ್ನ. ಒಂದು ಮುಸ್ಲಿಮ್ಸು, ಇನ್ನೊಂದು ಯಾದವಾಸು. ಅಲ್ಲಿ OBC ಮತ್ತು EBC ಇದೆಯಲ್ವಾ, ಎಕನಾಮಿಕಲಿ ಬ್ಯಾಕ್ OBC ಅಂಡ್ EBC ಇದೆಯಲ್ವಾ, OBC ಮತ್ತು EBC ನ ಇನ್ನೂ ಸರಿಯಾಗಿ ರೀಚ್ ಆಗಕ್ಕಾಗಿಲ್ಲ ಅವ್ರ ಕೈಲಿ. ಆ OBC ಮತ್ತು EBC ಅದರಲ್ಲೂ ಈ ಬಾರಿ ಆ ಒಂದು ಸಮೀಕ್ಷೆ ಬಿಡುಗಡೆ ಮಾಡಿದ ನಂತರ ಅಸದೃಶ್ಯ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಏನಿದ್ದಾರೆ ಅವ್ರನ್ನ ಎಷ್ಟು ಮಟ್ಟಿಗೆ ಇವ್ರು ಸೆಳಿತಾರೆ ಅನ್ನೋದ್ರ ಮೇಲೆ ಇವ್ರು ಚುನಾವಣಾ ಇವಾಗ ವೋಟಿಂಗು ಒಂದು ಕಳೆದ ಎಲೆಕ್ಷನ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿದೆ. ಯುವಕರು ಜಾಸ್ತಿ ಬಂದು ಹೊರಗಡೆ ಬಂದು ವೋಟಿಂಗ್ ಮಾಡಿದ್ದಾರೆ. ಒಂದು ಮೇನ್ ಅಲ್ಲಿ ಪ್ಲ್ಯಾಂಕ್ ವೋಟ್, ಇದು ಎಲೆಕ್ಷನ್ ಪ್ಲ್ಯಾಂಕ್ ಇದ್ದಿದ್ದು ಉದ್ಯೋಗದ ಮೇಲೆ. ನಿರುದ್ಯೋಗ ಯಾವ ಮಟ್ಟಕ್ಕೆ ತಾಂಡವಾಡ್ತಿದೆ ಅಂದರೆ 16 to 20% ಇನ್ಕ್ರೀಸ್ ಆಗಿದೆ 6%ಇಂದ. ಜನರು ಹೊರಗಡೆ ಬಂದು ವೋಟ್ ಹಾಕಿದ್ದಾರೆ. ಅದು ನಿತೀಶ್ ಕುಮಾರ್ ಸರ್ಕಾರ, BJP ಸರ್ಕಾರದ ವಿರುದ್ಧವಾಗಿ ವೋಟ್ ಹಾಕಿದ್ದಾರೆ. ಯಾಕಂದರೆ ನಿರುದ್ಯೋಗ ಆ ಮಟ್ಟದ ತಾಂಡವಾಡ್ತಿದೆ. ಒಂದು ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ಪಾಲಿಸಿ ಆಗಲಿ, ಒಂದು ಯೋಜನೆ ಆಗಲಿ ಇಲ್ಲಿವರೆಗೂ ಆ ಸರ್ಕಾರ ಜಾರಿಗೆ ತಂದಿದೆ. ಸರ್, ಕಳೆದ 15-20 ವರ್ಷದಿಂದ ಸರ್ಕಾರ ಇರುವಂಥದ್ದು ಗುಡ್ ಗವರ್ನೆನ್ಸ್ ಇಂದ ಇರೋದು ಅನ್ಸುತ್ತೆ ಸರ್. ಯಾವುದೇ ಆದಂಥ ಗುರುತರ ಆಪಾದನೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವ್ರ ಮೇಲಿಲ್ಲ. ಆದರೆ ಗುರುತರ ಆಪಾದನೆಗಳು 96ರಲ್ಲಿ ನಡೆದಿದ್ದಂಥದ್ದು ಇದುವರೆಗೂ ಅವ್ರನ್ನ ಮೇವು ಹಗರಣ ಆಗ್ಬೋದು, ಬೇರೆ ಬೇರೆ ಲ್ಯಾಂಡ್ ಹಗರಣ ಆಗ್ಬೋದು, RJDನ ಕಾಡ್ತಾ ಇರೋವಂಥದ್ದು. ಸೊ ನಾವು ಭಾರತೀಯ ಜನತಾ ಪಾರ್ಟಿ JDU ಜನರ ಏನು ಆಶೀರ್ವಾದ ಕೊಡ್ತಾರೆ ಅದನ್ನು ಒಪ್ಕೊಂತೀವಿ. ಅವ್ರು ಮತ್ತೆ ನಮ್ಮನ್ನು ಅಧಿಕಾರ ತರ್ತಾರಂತ ಒಪ್ಕೊಂತೀವಿ. ಅದೇ ಸಾಹಸ RJDನೂ ಕಾಂಗ್ರೆಸ್ಸು, ಹೆಚ್ಚಾಗಿ ಕಾಂಗ್ರೆಸ್ನವರು ಜನರ ತೀರ್ಮಾನ ಒಪ್ಕೊಂತಾರೆ ಅನ್ನೋದು ಪ್ರಶ್ನೆ ಸರ್. ಅದನ್ನ ರಾಜ್ಯದ ಜನರ ಮುಂದೆ ಹೇಳ್ಬೇಕಾಗತ್ತೆ. ಆಫ್ಟರ್ ಏನು ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಪುನಃ ಇದೇ ಟೇಬಲ್ ಡಿಸ್ಕಸ್. ಓಕೆ, ಸಮೀಕ್ಷೆಗಳು ಈಗ ಬಂದಿದ್ದಾವೆ. ಒಂದ್ ಕಡೆ NDAಗೆ ಖುಷಿ ಆಗಿರ್ಬೋದು, ಸಮೀಕ್ಷೆ ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ
ನವೆಂಬರ್ 14ನೇ ತಾರೀಕೆ ಫಲಿತಾಂಶ ಹೊರಬೀಳುತ್ತೆ. ಭವಿಷ್ಯ ಈಗ ಮತಯಂತ್ರಗಳಲ್ಲಿ ಭದ್ರವಾಗಿದೆ. ಇದುವರೆಗೂ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ರಾಕೇಶ್ ಸರ್ ತಮಗೆ ಧನ್ಯವಾದಗಳು. ಆ್ಯಂಡ್ ನಂದನ್ ಕಶ್ಯಪ್ ಸರ್ ಆ್ಯಂಡ್ ಯದು ಕುಮಾರ್ ಅವರೇ ಆ್ಯಂಡ್ ಝೂಮ್ ಲೈವಲ್ಲಿ ಜಾಯ್ನ್ ಆಗಿರುವಂತಹ ಸಮೀವುಲ್ಲಾ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಡಿಸ್ಕಷನ್ ಮಾಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.